ಇನ್ನು ಕೆಲವೊಂದು ಕ್ಷೇತ್ರಗಳಲ್ಲಿ ನಾವು ಪೆಂಡುಲಮ್ ಅನ್ನು ಬಳಸಬಹುದಾಗಿದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಅಥವಾ ವಸ್ತು ಕಳೆದೋಯ್ತು, ಅದನ್ನು ಕಂಡುಹಿಡಿಯಲಿಕ್ಕೆ ಅದೀಗ ಎಲ್ಲಿದೆ, ಯಾವ ಪ್ರದೇಶದಲ್ಲಿದೆ, ಯಾವ ರಾಜ್ಯದಲ್ಲಿದೆ, ಯಾವ ಡಿಸ್ಟ್ರಿಕ್ಟ್ ಅಲ್ಲಿದೆ, ಯಾವ ತಾಲೂಕಲ್ಲಿದೆ, ಯಾವ ಜಾಗದಲ್ಲಿದೆ, ಇಷ್ಟನ್ನೆಲ್ಲ ಕಂಡುಹಿಡಿಯಲಿಕ್ಕೆ ಆಗ್ತದೆ. ಹಾಗೂ ಮ್ಯಾಚ್ ಮೇಕಿಂಗ್ ಅಂತ ಕರೀತಾರೆ. ಅದು ವಧುವರರದ್ದು ಇರ್ಬೋದು ಅಥವಾ ಬಿಸ್ನೆಸ್ ಪಾರ್ಟ್ನರ್ನವರದ್ದು ಇರ್ಬೋದು. ಅದನ್ನು ಕೂಡ ಪೆಂಡುಲಮ್ನಿಂದ ಕಂಡುಹಿಡಿಯಬಹುದಾಗಿದೆ. ಮತ್ತೆ ನಮ್ಮ ಮನೆಯಲ್ಲಿ ಅಥವಾ ರೋಡ್ನಲ್ಲಿ ಕೇಬಲ್ಸ್ ಅಥವಾ ಪೈಪ್ಗಳಿರ್ತವೆ ಅಂತ ತಿಳ್ಕೊಳ್ಳಿ, ಅಂಡರ್ಗ್ರೌಂಡ್. ಅವು ಎಲ್ಲಾದರೂ ಒಂದು ಕಡೆ ಕಟ್ ಆಗಿದ್ರೆ ನಾವು ಅದು ಎಲ್ಲಿ ಕಟ್ ಆಗಿದೆ ಅಂತ ಹುಡುಕ್ಬೇಕಿದ್ರೆ ಫುಲ್ ಅಗಿತಾ ಹೋಗ್ಬೇಕಲ್ಲ. ಹಾಗೆ ಮಾಡುವ ಅಗತ್ಯನೇ ಇಲ್ಲ. ಪೆಂಡುಲಮನ್ನು ಅದರ ಮೇಲೆ ಹಿಡಿದುಬಿಟ್ಟು, ಆ ಕೇಬಲ್ ಸಾಗಿದ ದಾರಿಯ ಮೇಲೆ ಹಿಡಿದುಬಿಟ್ಟು ಕೂಡ ಎಕ್ಸಾಕ್ಟ್ ಕಟ್ಟಾದ ಲೊಕೇಶನನ್ನು ಅಗಿಯದೆ ಕೂಡ ಕಂಡುಹಿಡಿಯಲಿಕ್ಕೆ ಆಗ್ತದೆ. ಇಷ್ಟು ಮಾತ್ರವಲ್ಲ, ಪ್ರೇತಾತ್ಮಗಳ ಉಚ್ಚಾಟನೆ, ಸ್ಪಿರಿಟ್ ರಿಲೀಸ್ಮೆಂಟ್ ಅಂತ ನಾವೇನು ಕರಿತೀವಿ, ಅದನ್ನು ಕೂಡ ಪೆಂಡುಲಮನ್ನು ಬಳಸಿ ಮಾಡಬಹುದಾಗಿದೆ. ಹಾಗೂ ವಾಸ್ತು ದೋಷಗಳ ನಿವಾರಣೆ, ಅದನ್ನು ಕೂತಲ್ಲಿಯೇ ಪೆಂಡುಲಮನ್ನು ಉಪಯೋಗಿಸಿ ಮಾಡಬಹುದಾಗಿದೆ. ಹಾಗೂ ಸ್ಪಾಟಿಗೆ ಹೋಗಿ ಕೂಡ ಮಾಡಬಹುದು. ಮತ್ತೆ ಖನಿಜ ಲವಣಗಳು, ಯಾವ್ಯಾವ ಭೂಮಿಯಲ್ಲಿ ಯಾವ ಖನಿಜ ಲವಣಗಳಿವೆ ಅದನ್ನು ಕೂಡ ನಾವು ಪತ್ತೆ ಹಚ್ಚಬಹುದು. ಈಗಿನ ಹೊಸ ವೈಜ್ಞಾನಿಕ ಪದ್ಧತಿಗಳು ಬರುವ ಮುಂಚಿನ ಕಾಲದಲ್ಲಿ ಇದೇ ಟೆಕ್ನಿಕನ್ನು ಯೂಸ್ ಮಾಡಿ ಖನಿಜ ಲವಣಗಳ ನಿಕ್ಷೇಪವನ್ನು ಪತ್ತೆ ಮಾಡ್ತಿದ್ರು. ಹಾಗೂ ಭೂಮಿಯಲ್ಲಿ ಹುದುಗಿರುವ ನಿಧಿ, ಟ್ರೆಷರ್ ಹಂಟ್ ಅಂತ ಕರೀತಾರೆ, ಅದನ್ನು ಕೂಡ ಪೆಂಡುಲಮನ್ನು ಉಪಯೋಗಿಸಿ ಮಾಡಬಹುದು. ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಪೆಂಡುಲಮನ್ನು ನಾವು ಬಳಸಬಹುದು. ನಮ್ಮ ಚಕ್ರಗಳ ಸಮತೋಲನವನ್ನು ಕೂಡ ಮಾಡಬಹುದು. ಚಕ್ರಗಳ ಇಂಬ್ಯಾಲೆನ್ಸ್ ಅನ್ನು ಸರಿ ಮಾಡಬಹುದು. ಮತ್ತೆ ಮಿಯಾಸ್ಮ ಅಥವಾ ರೋಗ ಬೀಜ ಅಂತ ನಾವು ಕರೀತೇವೆ. ರೋಗಗಳು ದೇಹದಲ್ಲಿ ಉತ್ಪನ್ನ ಆಗುವ ಮುಂಚೆ ಪ್ರಭಾವಳಿಯಲ್ಲಿ ಎಲ್ಲೇ ಒಂದು ಕಡೆ ಇರ್ತವೆ. ಅವುಗಳನ್ನು ಕೂಡ ನಾವು ರೋಗ ದೇಹದಲ್ಲಿ ಆವಿರ್ಭಾವವಾಗುವ ಮುಂಚೆನೆ ಪತ್ತೆ ಹಚ್ಚಬಹುದು. ಹಾಗೆಯೇ ಬಯೋರಿದಮ್, ಜೈವಿಕ ತಾಳವನ್ನು ಕೂಡ ದೇಹದ್ದು ನಾವು ಪತ್ತೆ ಹಚ್ಚಬಹುದು. ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ನಾವು ಪೆಂಡುಲಮನ್ನು ಸೃಜನಾತ್ಮಕವಾಗಿ ಬಳಸಬಹುದಾಗಿದೆ. ಇಷ್ಟು ಮಾತ್ರ ಅಲ್ಲ, ನಾವೇ ಸ್ವಂತ ಥಿಂಕ್ ಮಾಡಿ, ಆಲೋಚನೆ ಮಾಡಿ ಪೆಂಡುಲಮನ್ನು ಬಳಸಬಹುದು ವಿವಿಧ ಸಂದರ್ಭಗಳಲ್ಲಿ. ಥ್ಯಾಂಕ್ ಯು.